ಇದರಲ್ಲೆಲ್ಲ ಏನು ವಿಟಮಿನ್ ಡಿ ಇರುತ್ತೆ, ದೇ ಗೋ ಇನ್ ಟು ಯುವರ್ ಸಿಸ್ಟಮ್ ಆಸ್ ಇನ್ಆಕ್ಟಿವ್ ವಿಟಮಿನ್ ಡಿ. ಇದನ್ನ ಇನ್ಆಕ್ಟಿವ್ ವಿಟಮಿನ್ ಡಿ ಅಂತ ಹೇಳಿದ್ರೆ, ಇದು ಆಕ್ಟಿವ್ ಫಾರ್ಮ್ ಅಲ್ಲ. ಬಿಸಿಲಿಗೆ ಎಕ್ಸ್ಪೋಸ್ ಆಗಬೇಕು. ಸನ್ಲೈಟ್ ಎಕ್ಸ್ಪೋಜರ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೋಟೀನ್ಸ್ ತಗೊಳ್ತೀರಾ ಓಕೆ, ಬಟ್ ಜಸ್ಟ್ ಪ್ರೋಟೀನ್ಸ್ ತಗೊಳ್ಳೋದ್ರಿಂದ ನಿಮ್ಮ ಮಸಲ್ಸ್ ಸ್ಟ್ರಾಂಗ್ ಆಗೋದಿಲ್ಲ. ನಿಮ್ಮ ಮಸಲ್ಸ್ ಸ್ಟ್ರೆಂಥನ್ ಆದವು ಅಂತಂದ್ರೆ ನಿಮ್ಮ ಪೋಸ್ಚರಲ್ ಪ್ರಾಬ್ಲಮ್ ಆಗೋದಿಲ್ಲ. ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಅರುಣ್ ಸ್ವಾಮಿ, ಆರ್ಥೋಪೆಡಿಕ್ ಕನ್ಸಲ್ಟೆಂಟ್ ಅಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಅಟ್ ಸ್ಪರ್ಶ್ ಹಾಸ್ಪಿಟಲ್ ಯಶವಂತಪುರ್, ಈವ್ನಿಂಗ್ ಕ್ಲಿನಿಕ್ ಅಟ್ ಆರೋಹಣ್ ಆರ್ಥೋ ಅಂಡ್ ಗೈನಿ ಕ್ಲಿನಿಕ್, HBR. ಸೊ ಇವತ್ತು ನಾವೊಂದು ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಇಷ್ಟ ನಮ್ಮ ಮೂಳೆಗಳನ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂತ. ಅದನ್ನ ಮಾಡೋಕ್ಕೋಸ್ಕರ ನಾವು ಕಾಮನ್ ಆಗಿ ಮಾಡೋ ಕೆಲಸ ಏನಪ್ಪಾ ಅಂತಂದ್ರೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ಳೋದು, ನಮ್ಮ ಊಟದಲ್ಲಿ ಕ್ಯಾಲ್ಸಿಯಂ ರಿಚ್ ಫುಡ್ಸ್ ಅನ್ನ ಆಡ್ ಮಾಡ್ಕೊಳ್ಳೋದು. ಬಟ್ ಈ ಕ್ಯಾಲ್ಸಿಯಂ, ಕೇವಲ ಕ್ಯಾಲ್ಸಿಯಂ ಇಂದ ನಿಮ್ಮ ಮೂಳೆ ಸ್ಟ್ರಾಂಗ್ ಆಗುತ್ತಾ? ದಟ್ ಈಸ್ ದ ಕ್ವಶನ್. ಕ್ಯಾಲ್ಸಿಯಂ ಅಲ್ಲದೆ ಇನ್ನೂ 5 ಅಂಶಗಳಿದಾವೆ, ಅದು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಅದರಿಂದ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗ್ತವೆ. ಈ 5 ಅಂಶಗಳು ಏನೇನಪ್ಪ ಅನ್ನೋದನ್ನ ನಾನು ಹೇಳ್ತೀನಿ. ಮೊದಲನೇದಾಗಿ ವಿಟಮಿನ್ ಡಿ. ನಮ್ಮ ವಿಟಮಿನ್ ಡಿ ಏನ್ ಮಾಡುತ್ತಪ್ಪ ಅಂತಂದ್ರೆ, ನಮ್ಮ ಮೂಳೆಗಳಿಗೆ ಏನು ಕ್ಯಾಲ್ಸಿಯಂ ಬೇಕು, ನಮ್ಮ ಆಹಾರದಿಂದ ಕರುಳಿನ ಮುಖಾಂತರ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡುವಂತಹ ಸಬ್ಸ್ಟೆನ್ಸಸ್ ವಿಟಮಿನ್ ಡಿ. ಸೊ ಈ ವಿಟಮಿನ್ ಡಿ ಅನ್ನೋದು ಹೇಗೆ ಬರುತ್ತೆ? ಮೊದಲನೇದು ವಿಟಮಿನ್ ಡಿ ಫ್ರಮ್ ಡಯಟ್. ಡಯಟ್ ಅಂತಂದ್ರೆ ಮೇನ್ಲಿ ಫಿಶಸ್, ಸ್ಯಾಲ್ಮನ್ ಫಿಶ್ ಅಂತ ಹೇಳ್ತೀವಿ, ಅಥವಾ ಕೆಲವೊಂದು ರೆಡ್ ಮೀಟ್, ಲಿವರ್. ಅದಲ್ಲದೆ ಕೆಲವೊಂದು ಫುಡ್ಸ್ ಫಾರ್ಟಿಫೈಡ್ ವಿತ್ ವಿಟಮಿನ್ ಡಿ ಅಂತ ಬರ್ತವೆ. ಸೊ ಇದರಲ್ಲೆಲ್ಲ ಏನು ವಿಟಮಿನ್ ಡಿ ಇರುತ್ತೆ, ದೇ ಗೋ ಇನ್ ಟು ಯುವರ್ ಸಿಸ್ಟಮ್ ಆಸ್ ಇನ್ಆಕ್ಟಿವ್ ವಿಟಮಿನ್ ಡಿ. ಇದನ್ನ ಇನ್ಆಕ್ಟಿವ್ ವಿಟಮಿನ್ ಡಿ ಅಂತ ಹೇಳಿದ್ರೆ, ಇದು ಆಕ್ಟಿವ್ ಫಾರ್ಮ್ ಅಲ್ಲ. ಇದು ನೀವು ತಿಂದ್ರೂ ಸಹ ನಿಮಗೆ ಅದು ಏನು ಕೆಲಸ ಮಾಡಬೇಕು, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ ಏನು ಹೆಲ್ಪ್ ಮಾಡಬೇಕು, ಅದು ಮಾಡೋದಿಲ್ಲ. ಸೊ ಹೇಗಪ್ಪ ನಾವು ವಿಟಮಿನ್ ಡಿ ತಿಂತಾ ಇದೀವಿ ಕೂಡ, ಬಟ್ ಸ್ಟಿಲ್ ಇದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಮಾಡೋದಿಲ್ಲ ಅಂತಂದ್ರೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತಂದ್ರೆ ಸನ್ಲೈಟ್. ಸೊ ಈ ವಿಟಮಿನ್ ಡಿ ಇನ್ಆಕ್ಟಿವ್ ಫಾರ್ಮ್ ಏನು ನಮ್ಮ ಕರಳು ಮುಖಾಂತರ ಹೋಗುತ್ತೆ ಬ್ಲಡ್ ಸ್ಟ್ರೀಮ್ ಅಲ್ಲಿ, ಫಸ್ಟ್ ನಿಮ್ಮ ಚರ್ಮದ ಹತ್ರ ಬಂದಾಗ ಸನ್ಲೈಟ್ ಅಲ್ಲಿನ UV ರೇಸ್ ಬಿದ್ದಾಗ ಅದು ಒಂದು ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ತದನಂತರ ನಿಮ್ಮ ಲಿವರ್ಗೆ ಹೋಗುತ್ತೆ. ಫೈನಲಿ ಇಟ್ ಗೋಸ್ ಟು ಯುವರ್ ಕಿಡ್ನೀಸ್ ವೇರ್ ಆಕ್ಟಿವ್ ವಿಟಮಿನ್ ಡಿ ಇಸ್ ಜನರೇಟೆಡ್. ಸೊ ನೀವು ಬರೀ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಿಂದ್ರೆ ಅಥವಾ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಂಡ್ರೆ ಸಾಕಾಗೋದಿಲ್ಲ. ನೀವು ಬಿಸಿಲಿಗೆ ಎಕ್ಸ್ಪೋಸ್ ಆಗಬೇಕು. ಸನ್ಲೈಟ್ ಎಕ್ಸ್ಪೋಜರ್ ಇಸ್ ವೆರಿ ಇಂಪಾರ್ಟೆಂಟ್. ಅಲಾಂಗ್ ವಿತ್ ದಟ್ ನಿಮ್ಮ ಲಿವರ್ ಮತ್ತೆ ಕಿಡ್ನಿಯ ಆರೋಗ್ಯಗಳನ್ನು ಕೂಡ ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ. ಸೊ ಲಿವರ್ನ ಆರೋಗ್ಯ ಹೇಗೆ ಇಟ್ಕೊಳ್ಳೋದು? ಲಿವರ್ಗೆ ನೀವು ಸ್ಪೆಸಿಫಿಕ್ ಆಗಿ ಏನೂ ತಿನ್ಬೇಕಾಗಿಲ್ಲ, ಬಟ್ ಆಲ್ಕೋಹಾಲ್ ಅಂಥದ್ದನ್ನ ಕಡಿಮೆ ಮಾಡಬೇಕಾಗತ್ತೆ. ಎರಡನೇದು ಕಿಡ್ನಿ ಕೇಳೋದೇನು? ನೀರು. ದಿನಕ್ಕೆ ಮಿನಿಮಮ್ 3 ರಿಂದ 3.5 ಲೀಟರ್ ಅಷ್ಟು ನೀರನ್ನ ಕುಡಿಲೇಬೇಕಾಗತ್ತೆ. ಆ್ಯಂಡ್ ಯಾವುದೇ ರೀತಿ ಸಣ್ಣ ಪುಟ್ಟ ನೋವಿದ್ದ ತಕ್ಷಣ ಹೋಗಿ ಪೇನ್ ಕಿಲ್ಲರ್ ತಿನ್ನೋ ಅಭ್ಯಾಸ ಇರುತ್ತಲ್ಲ, ಇದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ ಲಿವರು ಚೆನ್ನಾಗಿರುತ್ತೆ, ಕಿಡ್ನಿನೂ ಚೆನ್ನಾಗಿರುತ್ತೆ, ವಿಟಮಿನ್ ಡಿ ಆಕ್ಟಿವ್ ಫಾರ್ಮ್ಗೆ ಬಂದ್ಬಿಟ್ಟು ನಿಮ್ಮ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ನ ಇಂಪ್ರೂವೈಸ್ ಮಾಡುತ್ತೆ. ಸೊ 5 ಪಾಯಿಂಟ್ಸ್ ಅಲ್ಲಿ ಮೊದಲನೇದು ವಿಟಮಿನ್ ಡಿ ರಿಚ್ ಫುಡ್ಸ್ ತಗೋಬೇಕು. ಎರಡನೇದು ಗೆಟಿಂಗ್ ಎಕ್ಸ್ಪೋಸ್ ಟು ಸನ್ಲೈಟ್. ಆಸ್ ಐ ಟೋಲ್ಡ್, ಸನ್ಲೈಟ್ ಅಂತಂದ್ರೆ ಸುಮಾರು ಜನ ಹೇಳ್ತಾರೆ ಬೆಳಿಗಿನ ಸನ್ಲೈಟ್ ಮಾತ್ರ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಹೋದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, UV ಇಂಡೆಕ್ಸ್ ಜಾಸ್ತಿ ಇರುತ್ತೆ ಅಂತ. ಡೆಫಿನೆಟ್ಲಿ ಎಸ್, ಇಟ್ ವಿಲ್ ಹಾರ್ಮ್ ಯುವರ್ ಸ್ಕಿನ್ ನೀವು ಆಫ್ಟರ್ನೂನ್ ಟೈಮಲ್ಲಿ ಬಿಸಿಲಿಗೆ ಎಕ್ಸ್ಪೋಸ್ ಆದರೆ. ಬಟ್ ಇಟ್ ಈಸ್ ಆಲ್ವೇಸ್ ಬೆಟರ್ ಯು ಗೆಟ್ ಎಕ್ಸ್ಪೋಸ್ ಟು ಸನ್ಲೈಟ್ ದಿನಕ್ಕೆ ಅಟ್ಲೀಸ್ಟ್ 30 ಮಿನಿಟ್ಸ್. ಸೊ 5 ಅಂಶಗಳಲ್ಲಿ ವಿಟಮಿನ್ ಡಿ ಆಯಿತು, ಸನ್ಲೈಟ್ ಆಯಿತು. ಮೂರನೇದು, ನಾಲ್ಕನೇದು ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಏನು? ಪ್ರೋಟೀನ್ಸ್ ಇಂಟೇಕ್. ಸೊ ನಮ್ಮ ದಿನನಿತ್ಯದ ಆಹಾರದಲ್ಲಿ ಪ್ರೋಟೀನ್ಸ್ ಅಂಶಗಳನ್ನು ಜಾಸ್ತಿ ಮಾಡ್ಕೋಬೇಕು. ಹೇಗೆ? ವೆಜಿಟೇರಿಯನ್ಸ್ ಆದರೆ ಕಾಳು ಪದಾರ್ಥಗಳನ್ನು ತಿನ್ಬೋದು, ಸೋಯಾ ಆಹಾರ ಪದಾರ್ಥನ ಆ್ಯಡ್ ಮಾಡ್ಕೋಬೋದು. ಅದಲ್ಲದೆ ಪನ್ನೀರಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಪ್ರೋಟೀನ್ ಇರುತ್ತೆ. ಮೊಟ್ಟೆ ಆ್ಯಂಡ್ ಮಾಂಸಾಹಾರಿ ಆಹಾರದಲ್ಲಂತೂ ಪ್ರೋಟೀನ್ಸ್ ಇದ್ದೇ ಇರುತ್ತೆ. ಇದಲ್ಲದೆ ಪ್ರೋಟೀನ್ ಸಪ್ಲಿಮೆಂಟ್ಸ್ ಲೈಕ್ ಪ್ರೋಟೀನ್ ಪೌಡರ್ಸ್ ಬರ್ತವೆ. ಸೊ ಎನಿಥಿಂಗ್ ಕ್ಯಾನ್ ಬಿ ಟೇಕನ್. ಪ್ರೋಟೀನ್ಸ್ ಏನು ಮಾಡುತ್ತಪ್ಪ ಅಂತಂದರೆ, ನಮ್ಮೆಲ್ಲರ ಮಾಂಸ ಖಂಡಗಳು ಬಲವಾಗಿರಬೇಕು ಅಂತಂದರೆ ದೇ ನೀಡ್ ಪ್ರೋಟೀನ್.
ನಮ್ಮ ಮಸಲ್ಸ್ ಆರ್ ಮೇಡ್ ಅಪ್ ಆಫ್ ಪ್ರೋಟೀನ್. ದಟ್ಸ್ ವೈ ಪ್ರೋಟೀನ್ ಇಂಟೇಕ್ ಇಸ್ ಇಂಪಾರ್ಟೆಂಟ್ ಇನ್ ಯೋರ್ ಡಯಟ್. ಎರಡನೇದೇನು, ಪ್ರೋಟೀನ್ಸ್ ತಗೊಳ್ತೀರಾ ಓಕೆ, ಬಟ್ ಜಸ್ಟ್ ಪ್ರೋಟೀನ್ಸ್ ತಗೊಳ್ಳೋದ್ರಿಂದ ನಿಮ್ಮ ಮಸಲ್ಸ್ ಸ್ಟ್ರಾಂಗ್ ಆಗೋದಿಲ್ಲ. ಯು ಶುಡ್ ಹ್ಯಾವ್ ಟು ಎಕ್ಸಸೈಸ್. ಸೊ ನಿಮ್ಮ ದೇಹದ ಎಲ್ಲ ಜಾಯಿಂಟ್ಸನ್ನು ಮತ್ತು ಎಲ್ಲ ಮಸಲ್ಸನ್ನು ದಿನಕ್ಕೆ ಅಟ್ಲೀಸ್ಟ್ 5 ಸರಿ ಉಪಯೋಗಿಸ್ಕೋಬೇಕಾಗತ್ತೆ. ಸೊ ವಿಚ್ ಮೀನ್ಸ್ ಟು ಸೇ ಒಂದು 30 to 45 minutes ಎಕ್ಸಸೈಸ್, ವಿಚ್ ಶುಡ್ ಅಂದರೆ ಎಕ್ಸಸೈಸ್ ಅಂತಂದರೆ ಫುಲ್ ಸಿವಿಯರ್ ಹೋಗಿ ಜಿಮ್ಗೆ ಹೋಗಿ ವೆಯ್ಟ್ ಲಿಫ್ಟ್ ಮಾಡಿ ಅಥವಾ ಹೆವಿ ಎಕ್ಸಸೈಸಸ್ ಮಾಡಿ ಅಂತ ಹೇಳ್ತೀನಿ. ಸಿಂಪಲ್ ವಾಕಿಂಗ್ ಫಾರ್ 10 minutes, ಜಾಗಿಂಗ್ ಫಾರ್ 5 to 10 minutes ಆಸ್ ಪರ್ ಟಾಲರೆನ್ಸ್, ಆ್ಯಂಡ್ ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಲೈಕ್ ಸೂರ್ಯ ನಮಸ್ಕಾರ ಆಗ್ಬೋದು ಆ್ಯಂಡ್ ಆರ್ ಯೋಗ ಪೋಸ್ಚರ್. ಇಷ್ಟು ಮಾಡಿದರೆ ಸಾಕು. ಸೊ ಪ್ರೋಟೀನ್ ಇಂಟೇಕ್ ಜೊತೆಗೆ ನೀವು ಎಕ್ಸಸೈಸ್ ಮಾಡಿದ್ರಿ ಅಂತಂದರೆ ನಿಮ್ಮ ಮಾಂಸಗಳು ಬಲಿಷ್ಠ ಆಗ್ತವೆ. ಸೊ ಒನ್ಸ್ ನಿಮ್ಮ ಮಸಲ್ಸ್ ಸ್ಟ್ರೆಂಥನ್ ಆದವು ಅಂತಂದರೆ ನಿಮ್ಮ ಪೋಸ್ಚರಲ್ ಪ್ರಾಬ್ಲಮ್ ಆಗೋದಿಲ್ಲ, ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಆ್ಯಂಡ್ ನಿಮ್ಮ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗ್ತವೆ ಬಿಕಾಸ್ ದೇ ವಿಲ್ ಗೆಟ್ ದ ಸಪೋರ್ಟ್ ಆಫ್ ಯುವರ್ ಮಸಲ್ ಸಿಸ್ಟಮ್ ಆಲ್ಸೋ. ಫೈನಲಿ ಏನಪ್ಪ ಅಂತಂದರೆ ನಿಮ್ಮ ಗಟ್ ಹೆಲ್ತ್ ಅಂತ ಹೇಳಿ. ಗಟ್ ಈಸ್ ನಥಿಂಗ್ ಬಟ್ ನಮ್ಮ ಅನ್ನನಾಳ ಪೂರ್ತಿ ಏನಾಗುತ್ತೆ, ನಮ್ಮ ಈಸೋಫ್ಯಾಗಸ್, ಹೊಟ್ಟೆ ಮತ್ತು ಸಣ್ಣ ಕರಳು, ದೊಡ್ಡ ಕರಳು, ಇವೆಲ್ಲ ಗಟ್ ಅಂತ ಹೇಳ್ತೀವಿ. ಸೊ ಇದನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್. ಏನಕ್ಕೆ? ಬಿಕಾಸ್ ನಾವು ಏನೇ ನಮ್ಮ ದೇಹಕ್ಕೆ ಪ್ರೋಟೀನ್ಸ್ ಅಥವಾ ನ್ಯೂಟ್ರಿಯೆಂಟ್ಸ್ ಏನೇ ಬೇಕಂತಂದ್ರೂ ಅಬ್ಸಾರ್ಪ್ಷನ್ ಆಗೋದು ಇಂಟೆಸ್ಟೈನ್ ಮುಖಾಂತರನೇ. ಓಕೆ, ಸೊ ನೀವು ಗಟ್ ಹೆಲ್ತ್ ಕ್ಲಿಯರಾಗಿ ಇಟ್ಕೊಂಡಿಲ್ಲ ಅಂತಂದರೆ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಕ್ಯಾಲ್ಶಿಯಮ್ ಆಗಲಿ ಅಥವಾ ಯಾವುದೇ ರೀತಿಯ ಮಲ್ಟಿವಿಟಮಿನ್ಸ್ ಆಗಲಿ ಅಬ್ಸಾರ್ಪ್ಷನ್ ಆಗೋದಿಲ್ಲ, ಆ್ಯಂಡ್ ಇವೆಂಚುಲಿ ನಿಮ್ಮ ಮಸಲ್ ವೀಕ್ನೆಸ್ ಆಗೋದು ಅಥವಾ ಆಸ್ಟಿಯೋಪೋರೋಸಿಸ್ ಆಗೋದು, ಈ ಥರ ಚಾನ್ಸಸ್ ಇರುತ್ತೆ. ಸೊ ಹೌ ಟು ಮೇಂಟೈನ್ ಯುವರ್ ಗಟ್ ಹೆಲ್ತ್ ಅಂತಂದರೆ ಫಸ್ಟ್ ಆಫ್ ಆಲ್ ಸ್ಟಾಪ್ ಈಟಿಂಗ್ ಜಂಕ್ ಫುಡ್ ಆನ್ ರೆಗ್ಯುಲರ್ ಬೇಸಿಸ್. ಏನೋ ಅಪರೂಪಕ್ಕೆ 2 ವಾರಕ್ಕೊಂದ್ಸತಿ ಅಥವಾ ತಿಂಗಳಿಗೊಂದ್ಸತಿ ಎಲ್ಲೋ ಹೊರಗಡೆ ಹೋದಾಗ ಜಂಕ್ ಫುಡ್ ತಿಂತಿದ್ದೀರಾ ಅಂತಂದರೆ ಓಕೆ, ಬಟ್ ಇಟ್ ಶುಡ್ ನಾಟ್ ಬಿ ಅ ಹ್ಯಾಬಿಟ್. ಡೇ ಟು ಡೇ ಲೈಫಲ್ಲಿ ಜಂಕ್ ಫುಡ್ ಬೇಡ. ಎರಡನೇದೇನು, ನಮ್ಮ ಸೊಪ್ಪು ಮತ್ತು ತರಕಾರಿಗಳು ಏನು ಡೈಲಿ ಮಾರ್ಕೆಟಲ್ಲಿ ಏನು ಅವೈಲೇಬಲ್ ಇರುತ್ತೆ, ಸಿಂಪಲ್ ಸೊಪ್ಪಿನ ಪಲ್ಯ ಅಥವಾ ಸೊಪ್ಪು ಸಾರು ಅದೇನು ಮಾಡ್ಕೊತೀವಿ, ವಾರದಲ್ಲಿ 2 ರಿಂದ 3 ದಿನ ಸೊಪ್ಪಿನ ಅಂಶಗಳು ಆ್ಯಂಡ್ ಉಳಿದ 3 ದಿನ ತರಕಾರಿಗಳು. ಸಿಂಪಲ್ ಆಗಿ ತರಕಾರಿ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡು ಬಾಯ್ಲ್ಡ್ ವೆಜಿಟೇಬಲ್ಸ್ ಥರ ಮಾಡ್ಕೊಂಡಾದರೂ ತಿನ್ಬೋದು, ಅಥವಾ ತರಕಾರಿ ಸಾರು. ಈ ರೀತಿಯಲ್ಲಿ ನೀವು ನಿಮ್ಮ ಡಯಟ್ನಲ್ಲಿ ಸೊಪ್ಪಿನಂಶ, ಫೈಬರ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಇದಲ್ಲದೆ ನಮ್ಮ ಇಂಡಿಯನ್ ಫುಡ್ ಈಸ್ ಕೈಂಡ್ ಆಫ್ ಅ ಬ್ಯಾಲೆನ್ಸ್ಡ್ ಡಯಟ್. ಅಲ್ಲಿ ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಬೇಳೆಯಲ್ಲಿ ಪ್ರೋಟೀನ್ಸ್ ಇರುತ್ತೆ, ತರಕಾರಿಗಳಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ತುಪ್ಪದಲ್ಲಿ ನಮ್ಮ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಸೊ ನಮ್ಮ ಭಾರತೀಯ ಸಂಸ್ಕೃತಿಯ ಊಟ ದೇವರೇ ಮಾಡಿಕೊಟ್ಟಿರುವಂಥ ಊಟದ ಥರ. ಸೊ ಫಾಲೋ ದಟ್ ಥಿಂಗ್, ಮೇಂಟೈನ್ ಯುವರ್ ಗಟ್ ಹೆಲ್ತ್, ಆ್ಯಂಡ್ ನಾನು ಹೇಳಿದ 5 ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗಿರ್ತವೆ, ನಿಮ್ಮ ಮಾಂಸಗಳು ಬಲಿಷ್ಠವಾಗ್ತವೆ, ಆ್ಯಂಡ್ ನಿಮ್ಮ ದಿನನಿತ್ಯದ ಆಕ್ಟಿವಿಟೀಸಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.